ನನ್ನ ಹೆಸರು ಗಾಯತ್ರಿ ಬಾಯಿ ಅಂತ. ನಾನು ಮೈಸೂರಿಂದ ಬಂದಿದ್ದೀನಿ. ನನ್ನ ಮಗ GTTCಯಿಂದ ಮೈಸೂರಿಂದ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಇಂಟರ್ನ್ಶಿಪ್ ಸಿಕ್ಕಿತ್ತು ಟಫೆ ಕಂಪ್ನಿಯಲ್ಲಿ 1 ವರ್ಷ ಇಂಟರ್ನ್ಶಿಪ್ ಸಿಕ್ಕಿತ್ತು. ಅವನಿಗೆ ಅಪಾರ್ಚುನಿಟಿ ಬಂದಿತ್ತು ಜರ್ಮನಿದು. ಅದರಲ್ಲಿ ಇಂಟರ್ವ್ಯೂವಲ್ಲಿ ಮೊದಲನೇ ಇಂಟರ್ವ್ಯೂ ಆಗಿತ್ತು ಜರ್ಮನಿಲಿ, ಅದ್ರ ಸೆಲೆಕ್ಷನ್ ಆಗಿಲ್ಲ. ಸೆಕೆಂಡ್ ಟೈಮಲ್ಲಿ ಸೆಲೆಕ್ಷನ್ ಆದ. ನಮ್ಮ ಮೈಸೂರಿಂದ 3 ಜನ ಸೆಲೆಕ್ಷನ್ ಆಗ್ಯಾರ. ಅದರಲ್ಲಿ ನನ್ನ ಮಗನೂ ಒಬ್ಬ, BR ಶ್ರೇಯಸ್ ಸಿಂಗ್ ಅಂತ. ಮತ್ತು ನಮಗೆ ಗೌರ್ಮೆಂಟಿಂದ ಮತ್ತು GTTCಯಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ ಎಫರ್ಟ್ಸು ಇದು ನಮಗೆ ಪೇರೆಂಟ್ಸ್ ಆಗಿ ಆ ಎಫರ್ಟ್ಸ್ನ ನಾವು ಮಾಡೋಕ್ಕಾಗ್ತಾ ಇರಲಿಲ್ಲ. ಅಪಾರ್ಚುನಿಟಿನ ಯೂಸ್ ಮಾಡ್ಕೊಂಡು GTTCಗೆ ಮತ್ತು ನಮ್ಮ ಕರ್ನಾಟಕಕ್ಕೆ ಹೆಸರು ತರಬೇಕು ಅಂತ ಕೇಳ್ಕೊತೀನಿ ಅಷ್ಟೇ. ಜರ್ಮನಿಗೆ ಹೋಗೋದಕ್ಕೆ ಇಲ್ಲಿ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಜರ್ಮನ್ ಲ್ಯಾಂಗ್ವೇಜು. ಆದರೆ ಇವನಿಗೆ 3 ತಿಂಗಳು ಸಿಕ್ಕಿದೆ. ಅದರಲ್ಲಿ ಇವರು 3 ಟೆಸ್ಟ್ಗಳು ಮಾಡ್ತಾರಂತೆ, A1 B1 ಅಂತೇಳ್ಬಿಟ್ಟು. ಅದರಲ್ಲಿ ಟೆಸ್ಟಲ್ಲಿ ಜರ್ಮನಿಯಿಂದ ಅವ್ನು ಸೆಲೆಕ್ಷನ್ ಆದಂಗೆ GTTC ಕಡೆಯಿಂದ ಅವರೇ ನೋಡ್ಕೊತಿದ್ರೆ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಎಫರ್ಟ್ಸ್ ಹಾಕಿ ಅವ್ರ ಕಡೆಯಿಂದನೇ ನನ್ನ ಮಗ ಹೋಗ್ತಾ ಇರೋದು. ಅವ್ರ ಕಡೆಯಿಂದನೇ ಎಲ್ಲ ಸಪೋರ್ಟ್ ಮಾಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ. ಅಲ್ಲಿ ಟೀಚರ್ಸು ಎಲ್ಲ ಅಂದರೆ ಇವನಿಗೆ ಆ್ಯಕ್ಚುಲಾಗಿ ನಾನು ನಮ್ಮ ಮನೆಯವರು ಪಾಲಿಟೆಕ್ನಿಕ್ ಸೇರಿಸ್ಬೇಕು ಅಂತಿದ್ವಿ. ಅವ್ನು ಲೆಕ್ಕ ಅದೇನೋ GTTCಯಲ್ಲಿ ಸಿಕ್ತು. ಮೊದಲೆಲ್ಲ ಎಂಟ್ರೆನ್ಸ್ ಇತ್ತು. ನನ್ನ ಮಗನಿಗೆ ಡೈರೆಕ್ಟ್ ಅಡ್ಮಿಷನ್ ಆಗಿ ಇದು ಮಾಡಿದ್ರು. ಅವ್ನ ಟ್ರೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 2 ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ತಿದ್ದೆ. 2 ಬಸ್ ಕ್ಯಾಚ್ ಮಾಡ್ಕೊಂಡು ಚೆನ್ನಾಗಿ ಅವ್ನ ಎಫರ್ಟ್ಸ್ ಅವನ ಕಡೆಯಿಂದನೂ ಚೆನ್ನಾಗಿ ಇದು ಮಾಡಿದೆ. ನನಗೆ ತುಂಬ ಪ್ರೌಡ್ ಅನ್ನಿಸ್ತಾ ಇದೆ, ತುಂಬ ಖುಷಿ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು.